ಕಷ್ಟ ಬಿದ್ದು ಓದಿಸಿದೀವಿ, ಯಾಕೆ ಬೇಕಿದೆಲ್ಲ ಟಿವಿಗೆ ಅಂತ ಹೇಳಿಲ್ವಾ? ಫಸ್ಟ್ ಪಕ್ಕ ಹೇಳಿದ್ದಾರೆ. ಅವರಿಗೆ ಅಂದ್ರೆ ಆ ನಾಲೆಡ್ಜ್ ಇರ್ಲಿಲ್ಲ ಹೇಗೆ ಇದ್ರದ್ದು. ಇವತ್ತಿಗೂ ಹೇಳ್ತಾರೆ ನನಗೆ. ಹೌದಾ? ಅದು ಯಾಕೆ ಹೇಳ್ತೇನೆ ಅಂದ್ರೆ ಅವ್ರಿಗೆ ಇಷ್ಟೆಲ್ಲ ನೋಡಿದ ಮೇಲೆ ಅವ್ರಿಗೆ ಅಂದ್ರೆ ಗೊತ್ತಿಲ್ಲ ಅಂತ ಅಂದ್ರೆ ಪಾಪ ಅವ್ರದ್ದು ನಾಲೆಜ್ ಫಿಯರ್ ಇರುತ್ತೆ. ಅವರಿಗೆ ಒಂದು ಫಿಯರ್ ಇರುತ್ತೆ. ಅಂದ್ರೆ ಟೀಚಿಂಗ್ ವರ್ಕ್ ಅಂದ್ರೆ ನೀವು ಯೋಚನೆ ಮಾಡಿ, ಸ್ಕೂಲ್ಗೆ ಹೋಗ್ತಾರೆ, ಪಾಠ ಮಾಡ್ತಾರೆ ಅಂತ ಕರೆಕ್ಟ್ ರಿಜಿಸ್ಟರ್ ಆಗಿದೆ ಇವತ್ತಿಗೆ. ಅದು ಎಸ್ಪೆಷಲಿ ಫಸ್ಟ್ ಸೀಸನ್. ಅದು ನಮ್ಗೊಂದು ತುಂಬಾ ಖುಷಿ. ಬಿಕಾಸ್ ಅವ್ರು ಇವತ್ತಿಗೂ ನಮ್ಗೆ ಅನ್ನ ಕೊಡ್ತಾ ಇದ್ದಾರೆ. ನಾನು ಇವತ್ತಿಗೂ ತಿಂಗಳಲ್ಲಿ ಒಂದು 2-3 ಪ್ರೋಗ್ರಾಮ್ಗಾದ್ರೂ ಹೋಗ್ತೀನಿ, ಯಾರಾದ್ರೂ ಕರೀತಾರೆ. ಸೊ ನಾನು ಅನ್ಕೊಳ್ಳೋದಾಗ ನೋಡಿ, ಒಂದು ಜನ ನೆನ್ಪು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಇವತ್ತಿಗೂ ಅವ್ರು ನಮ್ಮನ್ನ ಮಾಡ್ತಿಲ್ಲ. ಏ ಕಳ್ಳ, ನೀವೇನಾದ್ರು ಲೇ ಅವ್ರು ಯಾಕೆ ಹಾಳು ಮಾಡ್ತಾರೆ ಪಾಪ? ಮತ್ತಿನೇ ನಾನು ಹಾಳು ಮಾಡಿದ್ದೇನೆ? ನನಗೆ ಬೈಯಕ್ ಬರ್ತಾಳೆ, ಕೈಯಲ್ಲಿ ರಂಗೋಲಿ ಪುಡಿದೆ ತಾನೆ. ಬೆಂಗಳೂರಿಗೆ ಬಂದ ತಕ್ಷಣ ಮೊದಲು ಇದ್ದದ್ದಲ್ಲಿ ಆ ಬೆಂಗಳೂರಿನ ಆ ದಿನಗಳು, ಆ ಕಷ್ಟಗಳು. ನಾವು ಹೊಸಕೆರೆಯಲ್ಲಿ ಹತ್ರ ಒಂದು ಲಾಡ್ಜ್ ಅಲ್ಲಿ ನಮ್ಗೆ ಕೊಟ್ಟಿದ್ರು. ಅಂದ್ರೆ ಮಂಗಳೂರಿನವರಿಗೆಲ್ಲ, ದೂರದವರಿಗೆಲ್ಲ ಚಾನಲ್ ಕಡೆಯಿಂದ ವ್ಯವಸ್ಥೆ ಮಾಡಿ. ಸೊ ಅಲ್ಲಿದ್ವಿ. ಈಗ ನಿಮ್ದು ಏನೆಲ್ಲ ಟೆಸ್ಟ್ ಮಾಡ್ಲಿ? ಯಾವ್ಯಾವ ಮಾಡಿ ಎಲ್ಲಾನೆ. ಬ್ಲಡ್ ಟೆಸ್ಟ್, ತಲೆ ಟೆಸ್ಟ್, ಕಣ್ ಟೆಸ್ಟ್, ಮೂಗ್ ಟೆಸ್ಟ್. ಈ ಕಾಮಿಡಿ ಕಿಲಾಡಿಗಳು ಅಪರ್ಚುನಿಟಿ ಬಂದಿದೆ. ಅಂದ್ರೆ ಫಸ್ಟ್ ಸೀಸನ್ ಬರುವಾಗ ಅಷ್ಟೊಂದು ಪ್ರಚಾರ ಇರಲಿಲ್ಲ. ಅಂದ್ರೆ ನಮ್ಮ ಮಂಗಳೂರು ಕಡೆ ಬರ್ತಾ ಇದೆ ಈ ಶೋ ಅಂತ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಈ PG ಎಲ್ಲ ಮುಗಿಸಿ ಒಳ್ಳೆ ಎಜುಕೇಷನಿಸ್ಟ್ ಆಗಿ, ಅಂದರೆ ಒಬ್ಬ ಟೀಚರ್ ಆಗಿ ಮಕ್ಳಿಗೆ ಪಾಠ ಮಾಡೋ ಟೈಮಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ಯಾಕೆ ಬೇಕಿದೆಲ್ಲ, ಸುಮ್ಮನೆ ಆರಾಮ್ ಒಳ್ಳೆ ಟೀಚರ್ ಆಗಿದೆಯಾ, ಒಳ್ಳೆ ಸಂಬಳ ಬರುತ್ತೆ, ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡೋಣ, ಲೈಫ್ ಸೆಟ್ಲ್ ಆಗಿ, ಸುಮ್ಮನಿರು ಅಂತ ಹೇಳಿ ಭಾಳ ಕಷ್ಟ ಬಿದ್ದು ಓದಿಸಿದೀವಿ, ಯಾಕೆ ಬೇಕಿದೆಲ್ಲ ಟಿವಿಗೆ ಅಂತ ಹೇಳಿಲ್ವಾ? ಫಸ್ಟ್ ಪಕ್ಕ ಹೇಳಿದ್ದಾರೆ. ಪಕ್ಕ ಹೇಳಿದ್ದಾರೆ. ಅಂದ್ರೆ ಹೇಳಿಲ್ಲ ಅಂದ್ರೆ ಅವ್ರ ಅಪ್ಪ ಅಮ್ಮನೇ ಅಲ್ಲ. ಅವ್ರಿಗೆ ಅಂದ್ರೆ ಆ ನಾಲೆಡ್ಜ್ ಇರ್ಲಿಲ್ಲ ಹೇಗೆ ಇದ್ರದ್ದು. ಇವತ್ತಿಗೂ ಹೇಳ್ತಾರೆ ನನಗೆ. ಹೌದಾ? ಅದು ಯಾಕೆ ಹೇಳ್ತೇನೆ ಅಂದ್ರೆ ಅವ್ರಿಗೆ ಇಷ್ಟೆಲ್ಲ ನೋಡಿದ ಮೇಲೆ ಅವ್ರಿಗೆ ಅಂದ್ರೆ ಗೊತ್ತಿಲ್ಲ ಅಂತ ಅಂದ್ರೆ ಪಾಪ ಅವ್ರದ್ದು ನಾಲೆಜ್ ಅವರಿಗೆ ಒಂದು ಫಿಯರ್ ಇರುತ್ತೆ. ಅಂದ್ರೆ ಟೀಚಿಂಗ್ ವರ್ಕ್ ಅಂದ್ರೆ ನೀವು ಯೋಚನೆ ಮಾಡಿ, ನೀವು ಸ್ಕೂಲ್ಗೆ ಹೋಗ್ತಾರೆ, ಪಾಠ ಮಾಡ್ತಾರೆ ಅಂತ ಕರೆಕ್ಟ್ ರಿಜಿಸ್ಟರ್ ಆಗಿದೆ ಇವತ್ತಿಗೂ. 9 ರಿಂದ 5. ಇವಾಗ ಏನಾಗಿದೆ ಹೇಳಿ, ಆರ್ಟಿಸ್ಟ್ ಅಂದಾಗ, ಕಲಾವಿದ ಅಂದಾಗ ಅವರಿಗೆ ಅದೊಂದು ಜಾಬ್ ಅಂತ ಇವತ್ತಿಗೆ ಯಾರು ಪರಿಗಣಿಸಿಲ್ಲ. ಜಾಬ್ ಇಲ್ಲಾರ್ದವ್ರು ಮಾಡೋ ಕೆಲಸ ಅಂತ, ಉದ್ಯೋಗ ಅನ್ನೋದನ್ನ ಪರಿಗಣಿಸಿಲ್ಲ. ಆಲ್ಮೋಸ್ಟ್ ನೀವು ಸುಮ್ಮನೆ ಕೇಳಿ ಕ್ಯಾಶುವಲ್ ಆಗಿ ಯಾರ ಹತ್ರ ಆದ್ರು. ಸಿನಿಮಾ ಅನ್ನೋದು ಹಾಗೆ, ಅದೊಂದು ಬಿಸ್ನೆಸ್, ಅದೊಂದು ವಾಣಿಜ್ಯ ಅಂದ್ರೆ ಏನಿದೆ ಅದಂತ ತುಂಬಾ ಪೇರೆಂಟ್ಸ್ಗಳು ಅನ್ಕೊಂಡಿರ್ಲಿಲ್ಲ. ನಾನೀಗ ವರ್ಕ್ ಮಾಡುವಾಗ್ಲೂ ಅನ್ಕೊಳ್ತೇನೆ, ಇವನು ಯಾವಾಗ ಕೆಲ್ಸಕ್ಕೆ ಯಾವಾಗ ಹೋಗೋದು ಅಂತ ಅಂದ್ರೆ ಅಮ್ಮ ಹೇಳ್ತಾ ಇರ್ತಾರೆ. ಬಟ್ ಅವ್ರಿಗೆ ಈಗೀಗ ಗೊತ್ತಾಗಿದೆ, ಈಗೀಗ ಗೊತ್ತಾಗಿದೆ ಇವನು ಇದೇ ಕೆಲಸ ಮಾಡ್ತಿರೋದು, ಆಕ್ಟಿಂಗ್ ಮಾಡ್ತಿರೋದು. ಅಂದ್ರೆ ಕಾಮಿಡಿ ಕಿಲಾಡಿ ಆದ ಕೂಡಲೇ ಅದೆಲ್ಲ ಗೊತ್ತಾಗಿದೆ. ಆದ್ರೂ ಒಂದೊಂದ್ಸಲ ಡೌಟ್ ಬರುತ್ತೆ ಅವರಿಗೆ, ಇವನು ಬೇರೆ ಕೆಲಸ ಯಾವಾಗ ಮಾಡ್ಬೋದು, ಅವನಿಗೆ ಹೋಗ್ಬೋದಿತ್ತು ಕಾಲೇಜ್ಗೆ, ಲೆಕ್ಚರರ್ ಆಗಿ ಟೀಚಿಂಗ್ ಮಾಡ್ಬೋದು ಅಂತ ಸುಮ್ಮನೆ ಮಾತಾಡ್ಕೋತಾ ಇರ್ತಾರೆ. ಬಟ್ ಕಾಮಿಡಿ ಕಿಲಾಡಿ ಜರ್ನಿ ಮುಗ್ದು, ಈಗ ಪ್ರೋಗ್ರಾಮ್ ಕಾಂಪಿಟೇಷನ್ ಮುಗ್ದು ನಮ್ದು ಸೀಸನ್ 1 ಆದ್ಮೇಲೆ ನಾನು ಒಂದಷ್ಟು ಪ್ರೋಗ್ರಾಮ್ಗಳಿಗೆ ಹೋಗಿದ್ದೆ ಉತ್ತರ ಕರ್ನಾಟಕಕ್ಕೆ ಜಾಸ್ತಿ. ಅಲ್ಲಿ ನಮ್ಗೆ ತುಂಬಾ ಖುಷಿ. ಅಂದ್ರೆ ಅವ್ರು ತುಂಬಾ ಪ್ರೀತಿಸ್ತಾರೆ, ಎಲ್ಲ ಕಡೆನೂ ಪ್ರೀತಿಸ್ತಾರೆ, ಕರ್ನಾಟಕದಾದ್ಯಂತ ಎಲ್ಲ. ಯಾರೆಲ್ಲ ಕಾಮಿಡಿ ಕಿಲಾಡಿ ನೋಡಿದಾರೋ, ಸೀಸನ್ 1 ನೋಡಿದವರಂತೂ ಇವತ್ತಿಗೂ ನಮ್ಮನ್ನು ಮಾಡ್ತಾರೆ. ಯೂಶಲಿ ಯಾವ್ದಾದ್ರು ಒಂದು ರಿಯಾಲಿಟಿ ಶೋ ಬಂದಾಗ ನಿಮ್ಗೂ ಗೊತ್ತಿರುತ್ತೆ, ಅದು ಒಂದು 6 ಮಂತ್ ಇರುತ್ತೆ. 6 ಮಂತ್ ಆದ್ಮೇಲೆ ಒಂದು 2 ವರ್ಷ ಆದ್ಮೇಲೆ ಮರ್ತು ಬಿಡ್ತಾರೆ ಬೇರೆ ಯಾವ್ದಾದ್ರು ಒಂದು ರಿಯಾಲಿಟಿ ಶೋನ. ಬಟ್ ಕಾಮಿಡಿ ಕಿಲಾಡಿಗಳು ಎನ್ನುವಂತ ಒಂದು ಶೋನ ಇವತ್ತು ಎಸ್ಪೆಷಲಿ ಫಸ್ಟ್ ಸೀಸನ್, ಅದು ನಮ್ಗೊಂದು ತುಂಬಾ ಖುಷಿ. ಬಿಕಾಸ್ ಅವ್ರು ಇವತ್ತಿಗೂ ನಮ್ಗೆ ಅನ್ನ ಕೊಡ್ತಾ ಇದ್ದಾರೆ. ನಾನು ಇವತ್ತಿಗೂ ತಿಂಗಳಲ್ಲಿ ಒಂದು 2-3 ಪ್ರೋಗ್ರಾಮ್ಗಾದ್ರೂ ಹೋಗ್ತೀನಿ, ಯಾರಾದ್ರೂ ಕರೀತಾರೆ. ಅಂದ್ರೆ ನಮ್ಮ ಟೀಮಲ್ಲಿ ನಾವು ಹೋಗ್ತಾ ಇರ್ತೀವಿ, ಕಾಮಿಡಿ ಶೋ ಕೇಳ್ತಾ ಇರ್ತಾರೆ. ಸೊ ನಾನು ಅನ್ಕೊಳ್ಳೋದಾಗ ನೋಡಿ, ಒಂದು ಜನ ನೆನ್ಪು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಇವತ್ತಿಗೂ ಅವ್ರು ನಮ್ಮನ್ನು ಮಾಡ್ತಿಲ್ಲ. ಮತ್ತೆ ಅಲ್ಲಿ ಹೋದಾಗ ಅವರ ರೆಸ್ಪಾನ್ಸ್ ಹೇಗಿರುತ್ತೆ ಅಂದ್ರೆ, ಕೆಲವೊಂದು ಇನ್ಸಿಡೆಂಟ್ಗಳು ತುಂಬಾ ಕಾಡುತ್ತೆ ನಮ್ಗೆ. ಅಂದ್ರೆ ನಮ್ಮ ಶೋನಲ್ಲೂ ಅದು ಪ್ರಸ್ತಾಪ ಆಗಿದೆ ಕೂಡ. ಹಾಸ್ಪಿಟಲ್ ನೋಡಿದವರಿದ್ದಾರೆ ಈ ಪ್ರೋಗ್ರಾಮ್ ಅನ್ನ. ಹಾಸ್ಪಿಟಲ್ ನೋಡಿ ತುಂಬಾ ಹುಷಾರ್ ತಪ್ಪಿದವರು ಕೂಡ ನಕ್ಕಿದ್ದಿದೆ. ಅವರ ಒಂದು ಸ್ವಲ್ಪ ಏನ್ ಹೇಳ್ತಾರೆ, ಜೀವನೋತ್ಸಾಹ ಸುಧಾರಿಸೋದಿದೆ. ಅವ್ರು ಹೇಳಿದ್ದಾರೆ, ಆಕ್ಚುಲಿ ನನ್ನ ಮಗಳು ನಿಮ್ಮಿಂದ ಬದುಕಿದ್ಲು, ಅಂದ್ರೆ ಕಾಮಿಡಿ ಮಾಡಿದ್ರಿಂದ ಬದುಕಿದ್ಲು ಅಂತ. ಆಗ ನಮ್ಗೆಲ್ಲ ತುಂಬಾ ಖುಷಿ ಆಗುತ್ತೆ. ಆಗ್ಬೋದು, ನಮ್ಮಿಂದ ಅದಾದ್ರೂ ಆಯ್ತಲ್ಲ, ನಾವು ದುಡ್ಡು ಕೊಟ್ಟಿಲ್ಲ ಅಥವಾ ಅವರಿಗೆ ಏನು ಆಸ್ತಿ ಪಾಸ್ತಿ ಕೊಟ್ಟಿಲ್ಲ, ನಾವು ಬರೀ ನಗು ಕೊಟ್ಟಿದ್ದೀವಿ, ಅವ್ರು ನಕ್ಕಿದ್ದಾರೆ. ಅಲ್ಲಿ ಇವತ್ತಿಗೂ ಉತ್ತರ ಕರ್ನಾಟಕ ಎಲ್ಲ ಹೋದಾಗ, ನಾನು ಆಕ್ಚುಲಿ ಸೀಸನ್ 1 ನಲ್ಲಿ ಹೈಯೆಸ್ಟ್ ಲೇಡಿ ಗೆಟಪ್ ಹಾಕಿರೋದು. ಸೊ ಲೇಡಿ ಗೆಟಪ್ ಹಾಕಿದ್ದನ್ನ ನಾನೀಗ ಗಡ್ಡ ಬಿಟ್ಕೊಂಡು ಹೋದ್ರು ಕೂಡ, ನೀವು ಲೇಡಿ ಗೆಟಪ್ ಹಾಕ್ತಿದ್ದವ್ರಲ್ವಾ ಅಂತ ಹೇಳ್ತಾರೆ. ಅದ್ರ ನೆನಪು
ಬರೀ ಕಣ್ಣು ಈ ಶೇಪ್ ನೋಡಿನೇ ಇಟ್ಕೋತಾರೆ. ಮೂಗು ಕಣ್ಣು ನೋಡಿನೇ ಕಂಡು ಅವ್ರು ಎಷ್ಟು ಕನೆಕ್ಟ್ ಆಗಿದ್ರು ಅಂತ ನಾನು ಹೇಳಿದೆ. ಅದೇ ಸೊ ಅದು ನಮ್ಗೆ ಯಾವತ್ತಿಗೂ ಮರೆಯೋದಕ್ಕೆ ಆಗೋದಿಲ್ಲ. ಇವತ್ತಿಗೂ ಯಾವುದೇ ಒಂದು ಪ್ಲೇಸಿಗೆ ಹೋದಾಗ್ಲೂ ಅದೇ ರೆಸ್ಪೆಕ್ಟ್ ಕೊಡ್ತಾರೆ. ಈಗ ನಮ್ಮ ಸೀಸನ್ ಅಂದ್ರೆ 1 ಕಾಮಿಡಿ ಕ್ಲಬ್ ಸ್ಟಾರ್ಟ್ ಆಗಿ 9 ವರ್ಷ ಆಯ್ತು. ಇನ್ನೊಂದು ವರ್ಷ ಆದ್ರೆ 10 ವರ್ಷ ಆಗೋಗ್ತದೆ. ಅದಕ್ಕಿಂತ ಮುಂಚೆ ನಮ್ಮ ಅನುಶ್ರೀ ಮೇಡಮ್ ಇರ್ಬೋದು, ಕೂರಿ ಪ್ರತಾಪ್ ಇರ್ಬೋದು, ಮತ್ತೆ ನಮ್ಮ ಚಿಕ್ಕಣ್ಣ ಸರ್ ಇರ್ಬೋದು, ಅವರೆಲ್ಲ ಕಾಮಿಡಿ ಕ್ಲಾಡಿಂದಲೇ ಬಂದವರು. ಅಂದ್ರೆ ಹಿಂದಿನ ಸೀಸನ್ ಅದು ಬಂದು ಮೋಸ್ಟ್ಲಿ 18-19 ವರ್ಷ ಆಯ್ತು. ಸ್ಟಿಲ್ ದೇ ಆರ್ ಸರ್ವೈವಿಂಗ್, Still there. ನಡೀತಾ ಇದೆ. ಅಂದ್ರೆ ಕಲಾವಿದರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಇದೆ, ಮತ್ತೆ ಕಲಾವಿದರಿಗೆ ಅಷ್ಟೊಂದು ಎಲ್ಲರೂ ಕೂಡ ಗೌರವ ಕೊಡ್ತಾರೆ, ಎಲ್ಲೇ ಹೋದ್ರು ಕೂಡ ಮರೆಯೋದಿಲ್ಲ. ಸೊ ಅದರಿಂದಲೇ ನಮ್ಮ ಜೀವನ ನಡೀತಾ ಇದೆ. ಚಿಕ್ಕ ವಯಸ್ಸಲ್ಲಿ ಏನು ಭಜನೆ ಪದಗಳನ್ನ ಹಾಡಕ್ಕೆಲ್ಲ ಹೋಗ್ತಾ ಇದ್ರೆ, ಅಂದ್ರೆ ನಿಮ್ ಕಡೆಯಲ್ಲೆಲ್ಲ ಜಾಸ್ತಿ ಅಲ್ಲ? ಹೌದು. ಅಂದ್ರೆ ನಮ್ ಕಡೆ ನಗರ ಭಜನೆ ಅಂತ ಮಾಡ್ತೀವಿ ನಾವು. ಇವತ್ತಿಗೂ ಇದೆ ಅದು. ಎಲ್ಲಾ ಮಂದಿರಗಳಿರ್ತವೆ, ಒಂದಷ್ಟು ಕಡೆ ಮಂದಿರಗಳಿರ್ತವೆ. ಅಲ್ಲಿ ಪ್ರತಿ ವರ್ಷವೂ ಕೂಡ ಈಗ ದಸರಾ ಅಂತ, ಈಗ ಯಾವುದು ದಸರಾ ಬರುತ್ತೆ, ನವರಾತ್ರಿ ಬರುತ್ತೆ, ಅಥವಾ ಗಣೇಶ ಚತುರ್ಥಿ ಇರುತ್ತೆ. ಈ ಸಂದರ್ಭಗಳಲ್ಲೆಲ್ಲ ಶಿವರಾತ್ರಿ ಇರುತ್ತೆ. ಶಿವರಾತ್ರಿಯಲ್ಲೆಲ್ಲ ಜಾಸ್ತಿ ಅಂದ್ರೆ ಜಾಗರಣೆ ಮಾಡ್ತಾರೆ. ರಾತ್ರಿ ಸಂಜೆ ಶುರು ಮಾಡಿದ್ರೆ ಮರುದಿನ ಬೆಳಗ್ಗೆವರೆಗೂ ಕೂಡ ಭಜನೆ ಮಾಡೋದಿದೆ. ಸೊ ಆ ಟೈಮಲ್ಲೆಲ್ಲ ಹೋಗಿದ್ದಿದೆ ನಾನು. ನಮ್ಮ ಗೆಳೆಯರ ಜೊತೆ ಎಲ್ಲ ಹೋಗಿ ಮನೆಗೆ ಹೋಗಿ ಕುಣ್ಕೊಂಡು ಭಜನೆ ಎಲ್ಲ ಮಾಡಿದ್ದಿದೆ. ಸೊ ಅದನ್ನೆಲ್ಲ ನಾನು ಈಗ ಏನು ಮಾಡಿದ್ದೀನಿ ಅಂದರೆ, ಕೆಲವೊಂದ್ಸಲ ನಮ್ಮ ಕಂಟೆಂಟ್ ಏನು ಮಾಡ್ತೀವಿ ಸಿನಿಮಾ ಮಾಡುವಾಗೆಲ್ಲ ಅದನ್ನೆಲ್ಲ ನಾವು ಅಡಾಪ್ಟ್ ಮಾಡ್ಕೋತೀವಿ. ನನ್ನ ಲೈಫಲ್ಲಾದಂತಹ ಒಂದಷ್ಟು ಹಾಸ್ಯ ಪ್ರವೃತ್ತಿಗಳೇನಿದ್ದಾವೆ, ಅಥವಾ ಒಂದಷ್ಟು ನೈಜ ಘಟನೆಗಳೇನಿದ್ದಾವೆ, ನಾನು ನೋಡಿದಂತಹ ದೃಶ್ಯಾವಳಿಗಳೇನಿದ್ದಾವೆ, ಅವೆಲ್ಲವುಗಳನ್ನು ಕೂಡ ಸ್ವಲ್ಪ ನಾನು ಕನೆಕ್ಟ್ ಮಾಡ್ತಾ ಇರ್ತೀನಿ. ಅಂದರೆ ನೋಡುಗನಿಗೆ ಅವರಿಗೂ ಕೂಡ ಒಂದೇನಂದ್ರೆ ನೆನಪು ಬರುತ್ತೆ, ನಾನು ಅದನ್ನು ಮಾಡಿದ್ದೀನಿ. ನಾನು ಶಿವರಾತ್ರಿ ಸಂದರ್ಭಗಳಲ್ಲ ಸರ್, ನಮ್ಮ ಕಡೆ ಏನ್ ಮಾಡ್ತೀವಿ ಅಂದ್ರೆ, ಪಡ್ಡೆ ಹುಡುಗರು ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಕೆಲವರು ಭಜನೆ ಮಾಡ್ತಾ ಇರ್ತಾರೆ, ಮನೆಗಳು ಹೋಗಿ ಭಜನೆ ಮಾಡ್ತಾರೆ, ಮತ್ತೆ ಮಂದಿರಗಳಲ್ಲಿ ಭಜನೆ ನಡೀತಾ ಇರ್ತದೆ. ನಮ್ ಕಡೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕದಿಯಕ್ಕೆ ಹೋಗ್ತಾರೆ, ಜಾಗರಣೆ ಮಾಡುದು ಅಂತ. ಅಂದ್ರೆ ಅದೇನಂದ್ರೆ ರಾತ್ರಿ ಇಡೀ ಮಲಗಲ್ಲ ಅವರು, ಏನೋ ಒಂದು ಚೇಷ್ಟೆ ಮಾಡ್ಬೇಕು. ಕದಿಯೋಕಂದ್ರೆ ದುಡ್ಡು ಕದಿಯೋದಕ್ಕಲ್ಲ. ಏನ್ ಮಾಡ್ತಾರೆ ಗೊತ್ತಾ, ರಾತ್ರಿ ಹೋಗ್ತಾರೆ, ಯಾವ್ದೋ ಒಂದು ಮನೆ ಕಲ್ಲು ಬಿಸಾಡೋದು, ಅವರನ್ನ ಎಬ್ಸೋದು, ಮತ್ತೆ ಎಲ್ಲೋ ಒಂದು ಕಡೆ ಹೋಗೋದು, ನೀರು ತುಂಬಿಸಿರ್ತಾರೆ ಪಾಪ ಎಲ್ಲ ಪಾತ್ರೆಗಳೆಲ್ಲ, ಅದನ್ನೆಲ್ಲ ಮಗಚಿ ಹಾಕಿ ಬರೋದು. ಮತ್ತೆ ಯಾವ್ದಾದ್ರು ಬಸಳೆ ಸೊಪ್ಪು ಅದೆಲ್ಲ ಇರ್ತದಲ್ಲ, ಅದೆಲ್ಲ ಕಟ್ ಮಾಡಿ ಬೇರೆಯವ್ರ ಮನೆಯ ಜಗಲೆಯಲ್ಲಿ ತಗೊಂಡು ಹೋಗಿ ಇಡೋದು, ಮರುದಿನ ಬೆಳಗ್ಗೆ ಅವನಿಗೆ ಪದಾರ್ಥಕ್ಕೆ. ಇಂಥದೆಲ್ಲ ಮಾಡಿದ್ವಿ. ಸೊ ಅದನ್ನೆಲ್ಲ ನಾನು ಲಾಸ್ಟ್ ಟೈಮ್ ನಾವು ದಸ್ಕತ್ ಅಂತ ಒಂದು ಸಿನಿಮಾ ಮಾಡಿದ್ವಿ ತುಳುವಲ್ಲಿ, ಅದನ್ನೆಲ್ಲ ಅದಕ್ಕೆ ನಾನು ಅಡಾಪ್ಟ್ ಮಾಡಿದ್ದೆ. ತುಂಬಾ ಎಂಜಾಯ್ ಮಾಡಿದ್ರು ಜನ, ನಾನು ಮಾಡಿದ್ದೆ ಅಂತ ಹೇಳಿದ್ದಿದೆ. ಸೊ ಲೈಫಲ್ಲಿ ನೀವು ಶಿವರಾತ್ರಿ ಮಾಡಿದಿರಿ ಅಂತ ಊರ್ ಜನಕ್ಕೆಲ್ಲ ಗೊತ್ತಾಗ್ಬೇಕು ಬೆಳಗ್ಗೆ ಆಗೋದ್ರಲ್ಲಿ. ಅದು ಹಂಗೆ ಪೋಲಿ ಗ್ಯಾಂಗ್ ಒಂದು ಶಿವರಾತ್ರಿ ಮಾಡಿದೆ ಅಂತ. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಕೆಲವೊಂದ್ ಕಡೆ, ಮೊದಲೆಲ್ಲ ಜಾಸ್ತಿ ಅದು. ಯಾರ್ದೋ ಮನೆಯ ಗೇಟ್ ಅನ್ನು ಇನ್ನೊಂದು ಯಾವ್ದೋ ಮನೆಯ ಗೇಟ್ಗೆ ತಗೊಂಡೋಗಿಡೋದು. ಮತ್ತೆ ಸರ್ಕಲ್ ಇರಲ್ಲ ರೋಡಲ್ಲಿ, ಈ ಕಸದ ತೊಟ್ಟಿ ಇರುತ್ತಲ್ಲ ಅದನ್ನು ತೆಗೆದು ತಗೊಂಡ್ಬಂದು ರೋಡಲ್ಲಿ ಇಡೋದು, ಒಂದು ಸರ್ಕಲ್ ತರ ಸೆಂಟ್ರಲ್ ಇರೋದು. ಅದೆಲ್ಲ ಮಾಡಿದ್ವಿ. ಮತ್ತೆ ಬಾಟ್ಲ್ಗಳೆಲ್ಲ ಇರ್ತಾವಲ್ಲ, ಈಗ ಯಾವ್ದು 6R ಬಾಟ್ಲ್ಗಳು, ಕೂಲ್ ಡ್ರಿಂಕ್ಸ್ ಬಾಟ್ಲ್ಗಳು, ಖಾಲಿ ಬಾಟ್ಲ್ ಇರುತ್ತೆ ನೋಡಿ, ಅದು ಯಾವ್ದೋ ಸಂಬಂಧ ಪಡೆದೇ ಇರೋ ಅಂಗಡಿಯ ಮುಂದೆ ತಗೊಂಡೋಗಿಡೋದು. ಇದೆಲ್ಲ ಅಂದ್ರೆ ನೆನಪು ಬರುತ್ತೆ ಎಲ್ಲ ಆ ಬಾಲ್ಯದ ದಿನಗಳಲ್ಲೆಲ್ಲ. ಹಾಗೆ ಈ ಟೀಚರ್ ಆಗಿದ್ದಂಥ ಸಂದರ್ಭದಲ್ಲಿ ಈ ಕಾಮಿಡಿ ಕಿಲಾಡಿಗಳು ಆಪರ್ಚುನಿಟಿ ಬಂದಿದ್ದಂಗೆ, ಅಂದರೆ ಹೌದು TV ಒಂದು ಶೋ ನಡೀತಾ ಇದೆ, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಹೋಗಬೇಕು ಅಂತ ಗೊತ್ತಾಗಿದ್ದಂಗೆ? ಅಂದ್ರೆ ಫಸ್ಟ್ ಸೀಸನ್ ಬರುವಾಗ ಅಷ್ಟೊಂದು ಪ್ರಚಾರ ಇರಲಿಲ್ಲ. ಅಂದ್ರೆ ನಮ್ಮ ಮಂಗಳೂರು ಕಡೆ ಬರ್ತಾ ಇದೆ ಈ ಶೋ ಅಂತ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಆವಾಗ ನಿಮ್ಗೆ ಫೇಸ್ಬುಕ್ ಇರ್ಬೋದು ಅಥವಾ ಬೇರೆ ಯಾವುದೋ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಮತ್ತೆ ತುಂಬಾ ದೊಡ್ಡ ದೊಡ್ಡ ಚಾನಲ್, ಈಗ ಅವ್ರದ್ದು ಜಿ ಇರ್ಬೋದು, ಕಲರ್ಸ್ ಇರ್ಬೋದು, ಅದರದೆಲ್ಲ ಪೇಜಸ್ ಇತ್ತು, ಪೋಸ್ಟರ್ಸ್, ಅದು ಮಾತ್ರ ಜಾಸ್ತಿ ಇದ್ದಿದ್ದು. ಈಗೇನಾಗಿದೆ ಹೇಳಿ, ತುಂಬಾ ಬೇರೆ ಲೆವೆಲಲ್ಲಿದೆ ಸೋಷಿಯಲ್ ಮೀಡಿಯಾ. ಆ ಟೈಮಲ್ಲಿ ನಾನೆಲ್ಲ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿಲ್ಲ, ನಾವೆಲ್ಲ ಇನ್ಬಾಕ್ಸಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿದ್ದಿದ್ದು. ಸೊ ಆಗ ಏನಾಗಿದೆ ಅಂದರೆ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಅದನ್ನು ನೋಡಿದ್ದು ಫಸ್ಟ್ ನಮ್ಮ ಹಿತೇಶ್ ಅವ್ರದ್ದು ಯಾರೋ ಫ್ಯಾಮಿಲಿ ಮೆಂಬರ್, ಈಗ ಲಾಸ್ಟ್ ಟೈಮ್ ನೀವು ಇಂಟರ್ವ್ಯೂ ಮಾಡಿದ್ದೀರಿ ಅವ್ರದ್ದು. ಸೊ ಅವ್ರದ್ದು ಯಾರೋ ಫ್ಯಾಮಿಲಿ ಮೆಂಬರ್ ಹೇಳಿ ಹಿತೇಶ್ ಹೋಗಿರೋದು ಆಡಿಷನ್ಗೆ, ನಾನು ಹೋಗಿಲ್ಲ. ನೀವು ಹೋಗಿ? ಅದು ಮಂಗಳೂರಲ್ಲಿ ಒಂದು ಶಾರದಾ ಕಾಲೇಜ್ ಅಂತ. ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದ್ರಂತೆ ಜನ ಅವತ್ತು, ತುಂಬಾ ಕಮ್ಮಿ ಇದ್ರು ಆಡಿಷನ್ಗೆ ಬಂದಿರೋರು. ಒಂದು ನನ್ನ ಪ್ರಕಾರ 30-40 ಜನ ಇದ್ರೇನೋ ಮಂಗಳೂರಲ್ಲಿ ಅಷ್ಟೇ ಜನ ಇದ್ದಿದ್ದು. ಸೊ ಅವರು ಆಡಿಷನ್ ಅಲ್ಲಿ ಆಕ್ಟ್ ಮಾಡಿ ಅವ್ರಿಗೆ ಇಂಪ್ರೆಸ್ ಆಗಿದೆ, ಯಾರಿಗೆ ಆಡಿಷನ್ ಮಾಡಕ್ ಬಂದವರಿಗೆ. ಅವ್ರು ನನಗೆ ಕಾಲ್ ಮಾಡ್ದ,
ನಾವು ಆಲ್ರೆಡಿ ಫ್ರೆಂಡ್ಸೇ ಮೊದಲೇ ಪ್ರೋಗ್ರಾಮ್ ಎಲ್ಲ ಇದ್ದವರು. ಅಂದ್ರೆ ನಾವು ಒಂದು ಗುರುಮಿತ್ರ ಸಮೂಹ ಅಂತ ಒಂದು ಟೀಮ್ ಇದೆ ನಮ್ದು. ಅದ್ರಲ್ಲಿ ನಾವು ಯೋಜನಾ ಮೇಳ, ಯೋಜನೋತ್ಸವಕ್ಕೆಲ್ಲ ಹೋಗ್ತಾ ಇದ್ವಿ. ಅವಾಗ ನಾನು ಹಿತೇಶ್ ಇಬ್ರು ಹಾಡ್ತಾನೆ ಇದ್ದಿದ್ದು, ಕಂಸಾಳೆ ಹಾಡು ಅದೆಲ್ಲ ಹಾಡ್ತಾ ಇದ್ವಿ ನಾವು. ಸೊ ಆ ಸಂದರ್ಭದಲ್ಲಿ ನನಗೆ ಕಾಲ್ ಮಾಡಿದ್ದ, ನೀನ್ ಕೂಡ ಕೊಡು, ಇಲ್ಲಿ ಜನವೇ ಇಲ್ಲ, ನೀನು ಬಂದಿದ್ದು ನಿನಗೊಂದು ಸಿಗ್ಬೋದು, ಹಾಗೆ ಆ ಫೀಲಲ್ಲಿ ಮಾತಾಡಿದ್ದು. ಸೊ ಅವನ ಮೂಲಕ ನನಗೆ ಆಪರ್ಚುನಿಟಿ. ನಾನು ಅವಾಗ ಏನ್ ಮಾಡ್ತಿದ್ದೆ ಅಂದ್ರೆ ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ MC ಮಾಡ್ತಾ ಇದ್ದೆ, ತುಂಬಾ ಇಂಪಾರ್ಟೆಂಟ್ ಪ್ರೋಗ್ರಾಮ್. ಅಲ್ಲಿಂದ ಬಿಟ್ಟು ಬರಕ್ಕಾಗಲ್ಲ, ಇವತ್ತಾಗ್ಲಿಕ್ಕಿಲ್ಲ, ನಾನು ಬರೋದಿಲ್ಲ ಅಂತ ಕ್ಯಾನ್ಸಲ್ ಆಯ್ತು. ಇನ್ನೊಂದ್ಸಲ ನೋಡಿ ಅವಕಾಶ ಹೇಗೆ ಸಿಗುತ್ತೆ ಅನ್ನೋದಕ್ಕೆ. ಅವತ್ತು ನನಗೆ ಅವಕಾಶ ಸಿಗ್ಲಿಲ್ಲ, ಅಲ್ಲಿ ಮುಗ್ದು ಹೋಗಿಲ್ಲ ಅನ್ಕೊಂಡೆ. ಬೇಡ ಪರವಾಗಿಲ್ಲ, ನೀನು ಹೋಗಿದ್ಯಲ್ಲ, ತೊಂದರೆ ಇಲ್ಲ ಅಂತ. ಮತ್ತೆ ಅವನಿಗೆ ಬೆಂಗಳೂರಿಗೆ ಬರೋ ಅವಕಾಶ ಸಿಕ್ತು. ಯಾರಿಗೆ? ಹಿತೇಶ್ಗೆ. ಇನ್ನೊಂದು ರೌಂಡ್, ನೀವು ಸೆಕೆಂಡ್ ರೌಂಡ್ ಬರಬೇಕು, ಬಟ್ ನೀವು ಗ್ರೂಪ್ ಅಲ್ಲಿ ಸ್ಕಿಟ್ ಮಾಡ್ಬೇಕು ಅಂತ ಅವ್ರಿಗೆ ಹೇಳಿದ್ರು. ಆಗ ಮತ್ತೆ ನನಗೆ ಕಾಲ್ ಮಾಡ್ದ, ನಾವು ಗ್ರೂಪ್ ಅಲ್ಲಿ ಒಂದು ಸ್ಕಿಟ್ ಮಾಡ್ಬೇಕಂತೆ, ನನ್ನನ್ನು ಕರೆದಿದ್ದಾರೆ ಅಂತ. ಅದಕ್ಕೆ ನಾನು ಇನ್ನೊಬ್ಬ ಜಗ್ಗ ಅಂತ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, 3 ಜನ ಬೆಂಗಳೂರಿಗೆ ಬಂದ್ವಿ. ಆಕ್ಚುಲಿ ಸ್ಟಾರ್ಟಿಂಗ್ ಡೇಸ್ ಅದು, ಬೆಂಗಳೂರಿದ್ದು ಪರಿಚಯನೇ ಇಲ್ಲ. ಯಾವತ್ತೋ ಒಂದ್ಸಲ ಬಂದಿದ್ದೆ ಯಾವುದೋ ಒಂದು ಪ್ರೋಗ್ರಾಮ್ ಬಿಟ್ರೆ ನನಗೆ ಗೊತ್ತೇ ಇಲ್ಲ. ಇಲ್ಲಿ ಸತ್ಯವಾಗಿ ಹೇಳ್ಬೇಕಂದ್ರೆ 9 ವರ್ಷಗಳ ಹಿಂದೆ ನಂದು ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಂದು ಹಿತಿದೆ ಎಲ್ರದ್ದು ಸೇಮ್. ನಾವು ಬಂದಾಗ ಇಲ್ಲಿ ಟ್ರಾಫಿಕ್ ಇರುತ್ತಲ್ಲ ಸರ್, ಒಂದು ಫುಲ್ ಗಾಡಿಗಳು ಹೋಗ್ತಾ ಇರ್ತದೆ. ನಾನು ಗಾಡಿಯನ್ನು ನೋಡುದು, ಈಗ ಟಚ್ ಆಗ್ತದೆ, ಈಗ ದೇವರೇ ಹೌದು, ಈಗ ಟಚ್ ಆಗ್ತದೆ, ಈಗ ಒಂದು ಕಾರಿಗೆ ಟಚ್ ಆಯ್ತು ಆಕ್ಸಿಡೆಂಟ್ ಆಗ್ತದೆ ಅಂತ. ಆದ್ರೆ ಆಕ್ಸಿಡೆಂಟ್ ಆಗೋದಿಲ್ಲ, ಬಿಕಾಸ್ ನಿಮ್ಗೆ ಇಲ್ಲೇ ಅಭ್ಯಾಸ ಅಲ್ವಾ. ನಾನು ಹಿತೇಶ್ ನೋಡುದು, ಈಗ ನೋಡುದು ಪದೇ ಪದೇ. ಆದ್ರೆ ಅಷ್ಟೊಂದು ಏನ್ ಹೇಳ್ತೀವಿ, ಅಷ್ಟೊಂದು ಇದಿತ್ತು ನಮ್ಗೆ, ಇನ್ನೋಸೆನ್ಸ್ ಇತ್ತು. ಸೊ ನಮ್ಮನ್ನ ಯಾರೋ ಕರ್ಕೊಂಡು ಹೋಗೋದು ಆಡಿಷನ್, ಹಂಗೆಲ್ಲ ಇತ್ತು. MG ರೋಡ್ ಅಲ್ಲಿ ಕರೆದ್ರು, ಅಲ್ಲೊಂದು ಸ್ಕಿಟ್ ಮಾಡಿದ್ವಿ, ನಾನು ಹಿತೇಶ್ ಇನ್ನೊಬ್ಬ ಫ್ರೆಂಡ್ ಮಾಡಿದ್ವಿ. ನಂದು ಕೂಡ ಫಾರ್ಮ್ ಫಿಲ್ಅಪ್ ಮಾಡಿ ಕೇಳಿದ್ರು, ಯಾಕೆ ಅಂತ. ಅಲ್ಲಿ ಫಾರ್ಮ್ ಫಿಲ್ಅಪ್ ಎಲ್ಲ ಆಯ್ತು. ಫಿಲ್ಅಪ್ ಆದ್ಮೇಲೆ ನಾನು ಎಲ್ಲ ಮನೆಗೆಲ್ಲ ಬಂದ್ವಿ, ನಾವು ಎಲ್ಲ ಆ್ಯಕ್ಟ್ ಎಲ್ಲ ಮಾಡಿದ್ವಿ. ಓಕೆ, ಇನ್ನು ಎಕ್ಸ್ಟ್ರಾ ಎಲ್ಲ ಮಾಡಿಸಿದ್ದು, 3 ಜನರನ್ನು ಒಟ್ಟಿಗೆ ನಿಲ್ಲಿಸಿ ಏನೇನೆಲ್ಲ ಮಾಡಿ ಆಯಿತು. ಊರಿಗೆ ಬಂದ್ವಿ. ಊರಿಗೆ ಬಂದು ಮತ್ತೆ ನಂದು ರುಟೀನ್, ಸ್ಕೂಲ್ಗೆ ಹೋಗಿದ್ದೀನಿ. ಸ್ಕೂಲ್ಗೆ ಹೋಗಿ ವಾಪಸ್ ಮನೆಗೆ ಬರುವಾಗ ನಂಗೆ ಕಾಲ್ ಬಂತು ಆ್ಯಕ್ಚುಲಿ ಜಿ ಕನ್ನಡದಿಂದ, ನೀವು ಜಿ ಕನ್ನಡದ ಕಾಮಿಡಿ ಕಿಲಾಡಿಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ. ಸೂಪರ್. ಅದು ಹೇಗೆ ನೋಡಿ, ಅವನ ಮೂಲಕ ಕರ್ಸಿರೋದು. ಯಾರಾದ್ರೂ ಎಕ್ಸ್ಟ್ರಾ ಇದ್ರೆ ತಗೊಳ್ಳೋಣ ಅನ್ನೋ ಪ್ಲಾನ್ ಇರ್ಬೋದು ಮೋಸ್ಟ್ಲಿ. ನಾನು ಬಂದೆ, ಸೆಲೆಕ್ಟ್ ಆದೆ. ಇವತ್ತು ಕಾಮಿಡಿ ಕಿಲಾಡಿ ಅನ್ನುವಂಥ ಒಂದು ಹೆಸರು ಜೊತೆಗೆ ಬದುಕ್ತಾ ಇದ್ದೀನಿ. ಅಂದ್ರೆ ಬೇಡ ಅಂತ ಬಿಟ್ಟ ಅವಕಾಶ ನಿಮ್ಮನ್ನೇ ಹುಡ್ಕೊಂಡು ಬಂದ. ಬೇಡ ಅಂದ್ರೆ ಅದೇ ಅವಾಗ ಆಗ್ಲಿಲ್ಲ ನಂಗೆ, ಫಸ್ಟ್ ಟೈಮ್ ಆಗ್ಲಿಲ್ಲ, ಸೆಕೆಂಡ್ ಟೈಮ್ ಮತ್ತೆ ಅದೇ ನಿಮ್ಮ ಮತ್ತೆ ದೇವರ ದಯೆಯಿಂದ ಮೋಸ್ಟ್ಲಿ ಇರಬಹುದು, ನಾವು ನಂಬುವಂತ ದೈವ ದೇವರ ಆಶೀರ್ವಾದದಿಂದ ಮತ್ತೆ ನನಗೆ ಸಿಕ್ತು. ಇಮಿಡಿಯೇಟ್ ನನ್ನ ಮನೆಯಲ್ಲಿ ಕೂಡ ಹೇಳಿದೆ ನಾನು ಸೆಲೆಕ್ಟ್. ನನಗೆ ಅವತ್ತು ಶಾಕ್ ಮಾತ್ರ, ಹೌದಾ ಇದು ಕನ್ಫ್ಯೂಷನ್ ಕೂಡ. ಆಮೇಲೆ ಮತ್ತೆ ಹೋಗೋದಾ ಬಿಡೋದಾ, ಸ್ಕೂಲು ಬಿಡೋದಾ ಅಂತ. ಬಟ್ ನನಗೆ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ, ಆ ಸ್ಕೂಲಲ್ಲಿ ತುಂಬ ಅಂದರೆ ಆ ಸ್ಕೂಲಲ್ಲಿ ನಾನು ಇರುವಾಗ ನನಗೆ ಬಿಡಬೇಕು ಅಂತಲೇ ಫೀಲ್ ಅಲ್ಲಿ ಇದ್ದೆ ನಾನು. ಅಂದರೆ ಅಲ್ಲಿರುವ ವ್ಯವಸ್ಥೆ ನನಗೆ ಸರಿ ಹೊಂದಿಸ್ತಾ ಇರಲಿಲ್ಲ. ನನ್ನ ಸ್ಯಾಲ್ರಿ ಸಾಕಾಗ್ತಾ ಇರಲಿಲ್ಲ, ಮನೆ ನಿಭಾಯಿಸೋಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು. ಸೊ ಇಮಿಡಿಯೇಟ್ ನನ್ನ ಮನೆಯಲ್ಲಿ ಹೇಳಿದೆ, ಹೋಗು ನಿನ್ನ ಇಷ್ಟ ಅಂತ. ಆ್ಯಕ್ಚುಲಿ ಸಪೋರ್ಟ್ ಮಾಡಿದ್ದಾರೆ, ಬಟ್ ಅವ್ರಿಗೊಂದು ಆತಂಕ ಇತ್ತು, ಇಮಿಡಿಯೇಟ್ ನೀನು ಕೆಲಸ ಬಿಟ್ಟು ಹೋದ್ರೆ ನೆಕ್ಸ್ಟ್ ಏನೋ ಕೆಲಸ ಸಿಗದೆ ಇದ್ರೆ ಅಂತಲ್ಲ. ಬಟ್ ಅವರು ಕೂಡ ಆಶೀರ್ವಾದ ಮಾಡಿದ್ರು, ನಾನು ಬಂದೆ. ಹಿತೇಶ್ ಕೂಡ ಬಂದ. ಇಬ್ರು ಕೂಡ ಆಕ್ಚುಲಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಹೇಳಿರ್ತಾನೆ, ಮೊನ್ನೆ ತುಂಬಾ ಕಷ್ಟಪಟ್ಟಿದೀವಿ. ಇಲ್ಲಿ ಸ್ಲ್ಯಾಂಗ್ ನಮ್ಗೆ ಸ್ಪೀಡ್ ನಾವು ಒಂದೊಂದ್ಸಲ ಮಾತಾಡೋದು, ಈಗ ಆಕ್ಚುಲಿ ಮ್ಯಾಚ್ ಮಾಡ್ತೀವಿ. ಬಟ್ ಫಸ್ಟ್ ಬರುವಾಗ ನಾವು ಹೇಳೋದು ಕೆಲವರಿಗೆ ಅರ್ಥನೇ ಆಗ್ತಿರ್ಲಿಲ್ಲ, ಮಾತಾಡಿ ಮುಗಿಸ್ಬಿಡೋದು. ಅಂದ್ರೆ ನಮ್ಗೆ ಏನು ಅಂದ್ರೆ ತಲೆಯಲ್ಲಿ ಒಂದ್ಸಲ ಮುಗಿಸ್ಬಿಡ್ಬೇಕು, ಯಾವ್ದಾದ್ರು ಒಂದು ವಿಷಯವನ್ನು ಹೇಳಲಿಕ್ಕಿದ್ರೆ ಮುಗಿಸ್ಬಿಡ್ಬೇಕು ಅಂತ. ಸೊ ಹಾಗಿದ್ದವರು ನೆಕ್ಸ್ಟ್ ಬಿಲ್ಡ್ ಆಗಿ 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 ಈ ಹಂತಕ್ಕೆ ಬಂದಿದ್ದೀರಿ. ಬೆಂಗಳೂರಿಗೆ ಬಂದ ತಕ್ಷಣ ಮೊದಲು ಇದ್ದದ್ದಲ್ಲಿ ಆ ಬೆಂಗಳೂರಿನ ಆ ದಿನಗಳು, ಆ ಕಷ್ಟಗಳು. ಬೆಂಗಳೂರಲ್ಲಿ ನಾವು ಹೊಸಕೆರೆಹಳ್ಳಿ ಹತ್ರ ಒಂದು ಲಾಡ್ಜ್ ಅಲ್ಲಿ ನಮ್ಮ ಕೊಟ್ಟಿದ್ರು. ಅಂದ್ರೆ ಮಂಗಳೂರಿನವರಿಗೆಲ್ಲ, ದೂರದವರಿಗೆಲ್ಲ ಚಾನಲ್ ಕಡೆಯಿಂದ ವ್ಯವಸ್ಥೆ ಮಾಡಿ. ಸೊ ಅಲ್ಲಿದ್ವಿ, ಕಂಪ್ಲೀಟ್ ಸೀಸನ್ ಮುಗಿಯೋ ತನಕ. ಅಲ್ಲಿದ್ವಿ 6 ಮಂತ್ ಅಲ್ಲೇ ಇದ್ವಿ ನಾವು. 6 ಮಂತ್ ಅಂದ್ರೆ ಒಂದು 4 ಮಂತ್ ಅಲ್ಲಿದ್ವಿ. ಆಮೇಲೆ ಶಿಫ್ಟ್ ಮಾಡಿದ್ರು ಅಲ್ಲೇ ಚೌಟ್ರಿ ಹತ್ರನೇ. ಬಟ್ ಚೆನ್ನಾಗಿತ್ತು ವ್ಯವಸ್ಥೆಗಳೆಲ್ಲ ನಮಗೆ, ಅಲ್ಲಿದ್ವಿ. ಸೊ ನಾನು ಫಸ್ಟ್ ಹೇಳಿದಾಗೆ ನಮಗೆಲ್ಲ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಮ್ಗೆ ಹೇಗೆ ಅಂದ್ರೆ ಒಂಥರ ಹೊಸತು. ಇದು ಇಲ್ಲಿನ ವೆದರ್ ಹೊಸದು, ಮತ್ತೆ ಇಲ್ಲಿನ ಜನ ಹೊಸಬ್ರು, ಮತ್ತೆ ಟೀಮ್ ಹೊಸದು. ಮತ್ತೆ ಸ್ಟಾರ್ಟಿಂಗ್ ಸೀಸನ್ 1 ಹೇಗಿತ್ತು ಅಂದ್ರೆ ನಿಮ್ಗೆ ಸೇಮ್ ನಿನಾಸಂ ರಂಗಾಣದಲ್ಲಿ ಇದ್ದವರು ಆಕ್ಚುಲಿ ನಮ್ಗೆ ಅಲ್ಲಿ ಮೆಂಟರ್ನಗಳಾಗಿದ್ರು. ಅವ್ರು ಅಲ್ಲಿನ ಏನಿದೆ ಪ್ರೊಸೆಸ್ ಸೇಮ್ ಇಲ್ಲಿ ಅದನ್ನ ಮಾಡಿದ್ರು. ನಮ್ಗೆ ಆಕ್ಚುಲಿ ಅಲ್ಲಿ ಕಲಿಯಕ್ಕೆ ಸಿಕ್ಕಿತ್ತು. ಬರೀ ನಾವು ಆಕ್ಟ್ ಮಾಡಿದ್ದಲ್ಲ ಸ್ಟೇಜಲ್ಲಿ, ನಮಗೆ ಅಲ್ಲಿನ ತಯಾರಿ ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಕಲಾಗ್ರಾಮ ಅಂತ, ಕಲಾಗ್ರಾಮಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಬೆಳಗ್ಗೆ 7 ಗಂಟೆಗೆ ನಾವು ಅಲ್ಲಿ ಹೋಗಿ ರೀಚ್ ಆಗಬೇಕು. ಹೌದಾ? ರೀಚ್ ಆಗಿ ಆಲ್ಮೋಸ್ಟ್ 9 ಗಂಟೆವರೆಗೂ ಎಕ್ಸಸೈಸ್ ನಮ್ದು. ಆವಾಗ ಕಣ್ಣಲ್ಲಿ ರಕ್ತ ಎಲ್ಲ ಬಂದಿದೆ, ಅಂದ್ರೆ ಇರಿಟೇಷನ್ ಆಗುತ್ತೆ, ಅಯ್ಯೋ ಯಾರು ಅಂತ. ಅಂದ್ರೆ ಬೆಳಗ್ಗೆ ಹೇಳೋದೇ ಲೇಟ್ ಅಲ್ಲ ಮನೆಯಲ್ಲೆಲ್ಲ ಇರುವಾಗ. ಸೊ ಇದು ಯಾರಿಗಾಗ್ಬೋದು. ಬಟ್ ನಮ್ಗೆ ದಿನ ಹೋದ ಹಾಗೆ ಅದ್ರಲ್ಲೊಂದು ದೊಡ್ಡ ವಿಷಯ ನಮ್ಗೆ ಸಿಕ್ತು. ಅಂದ್ರೆ ಇವತ್ತಿಗೂ ಅದು
ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡಬೇಕಾದ್ರೆ ಅದು ದೊಡ್ಡ ರೀಸನ್. ಸೊ ನಾನು ಈಗ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂದರೆ ಅದು ಕೂಡ ಒಂದು ದೊಡ್ಡ ರೀಸನ್. ಸೊ ಅವತ್ತೆಲ್ಲ ಅನ್ಕೋತೀವಿ, ಸ್ಕೂಲಲ್ಲೂ ಹಾಗೆ ಅಲ್ವಾ. ಬಟ್ ನಮಗೆ ಅಂತ ಸಿಚುವೇಶನ್ ಬಂದಾಗ ನಾವು ಅವರ ಒಂದು ಏನು ಹೇಳ್ತೀವಿ, ಅವ್ರ ಗುರುಗಳು, ನಾವು ಶಿಷ್ಯಂದ್ರು, ಹಾಗೆ ಮಾಡ್ಬೇಕಾಗ್ತದೆ. ಶಾಪ ಇಟ್ಕೊಂಡೆಲ್ಲ ಮಾಡೋದು ಎಲ್ಲರೂ. ಬಟ್ ಅವ್ರ ಮುಂದೆ ಭಯಂಗಿಲ್ಲ, ಹಂಗೆಲ್ಲ ಇತ್ತು. ಬಟ್ ಅವ್ರನ್ನ ಇವತ್ತಿಗೂ ನಾವು ಯಾವತ್ತು ತುಂಬ ದೊಡ್ಡ ಮಟ್ಟಕ್ಕೆ ರೆಸ್ಪೆಕ್ಟ್ ಮಾಡ್ತೀವಿ. ಬಿಕಾಸ್ ಗಣಪ ಸರ್ ಅಂತ ಇದ್ದಾರೆ, ಪ್ರಭು ಸರ್ ಅಂತಿದ್ದಾರೆ, ದೆನ್ ವಿಜಿ ಸರ್ ಅಂತಿದ್ದಾರೆ, ಮೆಂಟರ್ಗಳು ನಮ್ಮದು. ಸೊ ಅವರೆಲ್ಲರೂ ಕೂಡ ಏನು ಅಂತಂದರೆ ಇವತ್ತಿಗೂ ನಮ್ಮ ಜೊತೆ ತುಂಬ ಚೆನ್ನಾಗಿ ಕನೆಕ್ಟೆಡ್ ಆಗಿದ್ದಾರೆ. ಅಂದರೆ ನಮ್ಮನ್ನು ತುಂಬ ಪ್ರೀತಿಯಿಂದ ಸ್ವೀಕರಿಸ್ತಾರೆ. ನಾವು ಬರೀ ಕಾಮಿಡಿ ಕಿಲಾಡಿಗೆ ಸೀಮಿತ ಆಗಿಲ್ಲ, ಆಮೇಲೆ ಬೇರೆ ಬೇರೆ ಕೆಲಸಗಳನ್ನು ಮಾಡಿದಾಗ ಅವ್ರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಬೆನ್ ತಟ್ಟಿದ್ದಾರೆ, ನೀನು ಮಾಡಿದೆಯಲ್ಲ ಅಂತ. ಸೊ ಹಾಗಾಗಿ ಬೆಂಗಳೂರು ನಮಗೆ ಅವತ್ತು ಹೊಸದು, ಬಟ್ ಇವತ್ತು ಒಂದು ಅನ್ನ ಕೊಟ್ಟಂಥ ಒಂದು ಪ್ಲೇಸ್. ಹಾಗಾಗಿ ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಕಂಪ್ಲೀಟ್ಲಿ ಈಗ ಬೆಂಗಳೂರಿನ ವೆದರ್ಗೆ, ವಾತಾವರಣಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಈಗ ಏನು ಗೊತ್ತಾ, ನಾನು ಯಾರಾದರೂ ಕಾಲ್ ಮಾಡಿದರೆ ಊರಲ್ಲಿದ್ದಾಗ, ಇವತ್ತು ಹೊರಟು ಬರ್ತೀನಿ ಒಬ್ಬನೇ, ನಾಳೆ ಮತ್ತೆ ಊರಿಗೆ ಹೋಗ್ತೀನಿ. ಅಂದ್ರೆ ಅಷ್ಟು ಕನೆಕ್ಟೆಡ್ ಆಗಿದೆ. ಕೆಲವರು ಹೇಳ್ತಾರೆ ನೀನೇನು ಅತ್ತೆ ಮನೆಗೆ ಹೋದಾಗ ಹೋಗಿ ಬರೋದಾ ಅಂತ ಕೆಲವರು ತಮಾಷೆ ಮಾಡೋದಿದೆ. ಮೊದಲೆಲ್ಲ ಬೆಂಗಳೂರಿಗೆ ಬರ್ಬೇಕಾದ್ರೆ ತುಂಬ ಟೆನ್ಷನ್, ನಾನು ಹೋಗ್ಬೇಕು, ಟಿಕೆಟ್ ಬುಕ್ ಮಾಡಬೇಕು, ಆಮೇಲೆ ಪ್ಯಾಕಿಂಗ್ ಎಲ್ಲ ಮಾಡಬೇಕು, ಅದೆಲ್ಲ ತುಂಬ ಕೆಲಸ. ಈಗ ಏನಿಲ್ಲ, 8 ಗಂಟೆಗೆ ಬಸ್ ಆದ್ರೆ 7:55 ಪ್ಯಾಕ್ ಮಾಡಿ ಹೊರಡು ಅಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಮೈಂಡ್ ಸೆಟ್ ದಿನ ಯಾಕೆ ಕೊಡ್ತೀರಿ ಅಂತ ಹೇಳಿದ್ವಿ, ಬಾಯಿಗಳು ತಿಂದ್ವಿ, ಆದ್ರೆ ಮಾಡ್ತಾ ಇದ್ವಿ. ಬಟ್ ಏನಾಯ್ತು ಅಂದ್ರೆ ನಮಗೆ ಬರೀ ಅದನ್ನೇ ಕೊಡ್ಲಿಲ್ಲ, ಬೇರೆ ಬೇರೆ ಕ್ಯಾರೆಕ್ಟರ್ ಕೊಟ್ಟರು. ಆಕ್ಚುಲಿ ಒಂದು ಅಜ್ಜನ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಮತ್ತೆ ನಯನ. ಅದು ಇವತ್ತಿಗೂ ಆ್ಯಕ್ಚುಲಿ ಎಲ್ಲರೂ ನೆನಪಿಟ್ಕೋತಾರೆ. ಎಲ್ಲರೂ ಹೇಳ್ತಾರೆ, ನೀವು ಅವತ್ತು ನೀನು ಮತ್ತೆ ನಯನ ಮಾಡಿದ್ದು ನಾವು ತುಂಬ ಹತ್ತಿದ್ವಿ ಅಂತ. ನೆಕ್ಸ್ಟ್ ಒಂದು ಮನ್ಮೀತ್ ಅಂತ ಒಬ್ಬ ಸರಿಗಮಪದಲ್ಲಿ ಒಬ್ಬ ಹುಡುಗ ಇದ್ದ, ಈಗ ಒಂದು ತುಂಬ ದೊಡ್ಡದಾಗಿದೆ ಹುಡುಗ. ಅವನದೊಂದು ಕ್ಯಾರೆಕ್ಟರ್ ಮಾಡಿದ್ದೆ ಒಂದು ಈವೆಂಟಲ್ಲಿ, ತುಮಕೂರು ಈವೆಂಟಲ್ಲಿ. ಅದು ಕ್ಲಿಕ್ ಆಯಿತು. ಆಗ ನನಗೇನು ಅನಿಸಿದೆ ಅಂದರೆ, ಬೇರೆ ಬೇರೆ ಕ್ಯಾರೆಕ್ಟರ್ಗಳೆಲ್ಲ ಕೊಟ್ಟಾಗ ಕಾನ್ಫಿಡೆನ್ಸ್ ಲೆವೆಲ್ ಬೆಳೀತಾ ಬಂತು. ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಕೊಟ್ಟರು. ಇಡೀ ಥ್ರೂ ಔಟ್ ಜರ್ನಿ ಅದು 4 ತಿಂಗಳಾಗೋ ಶೋ 6 ತಿಂಗಳಿಗೆ ಹೋಯಿತು. ನಂಬರ್ 1 TRP ಬಂತು.